ಹಾಯ್ ಗೈಸ್, ಕೆಇಎಯಿಂದ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಹುದ್ದೆಗಳಿಗೆ ಪಠ್ಯಕ್ರಮ ಮತ್ತು ಪರೀಕ್ಷೆ ವಿಧಾನವನ್ನು ಬಿಡುಗಡೆ ಮಾಡಲಾಗಿದೆ. ಈ ಮುಂಚೆ ಈ ಒಂದು ಹುದ್ದೆಗಳ ಪರೀಕ್ಷೆ ದಿನಾಂಕ ಕೂಡ ಪ್ರಕಟಿಸಲಾಗಿತ್ತು ಕೆಇಎಯಿಂದ ಅಫಿಷಿಯಲ್ ಆಗಿ. ಈಗ ಒಂದು ಅಫಿಷಿಯಲ್ ಆಗಿ ಕೆಇಎಯಿಂದನೇ ಈ ಒಂದು ಹುದ್ದೆಗಳ ಪಠ್ಯಕ್ರಮ ಮತ್ತು ಪರೀಕ್ಷೆ ವಿಧಾನ ಕೂಡ ಬಿಡುಗಡೆ ಮಾಡಿದ್ದಾರೆ. ದಿನಾಂಕ 1/6/2024 ಈ ಒಂದು ಪ್ರಕಟಣೆಯನ್ನು ಮಾಡಲಾಗಿದೆ. ಅದೇ ರೀತಿ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಯಾವ ಪಠ್ಯಕ್ರಮ ಇರುತ್ತೆ, ಪರೀಕ್ಷೆ ವಿಧಾನ ಹೇಗಿರುತ್ತೆ, ಎಷ್ಟು ಅಂಕಗಳ ಒಂದು ಪತ್ರಿಕೆ ಇರುತ್ತೆ, ಯಾವ ವಿಷಯಗಳನ್ನು ನಾವು ಓದಬೇಕಾಗುತ್ತೆ, ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ನೀವೇನಾದ್ರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಮುಂಚೆ ಆಲ್ರೆಡಿ ಈ ಒಂದು ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಲಾಗಿತ್ತು. ಈ ಒಂದು ಹುದ್ದೆಗಳು ಬಂದ್ಬಿಟ್ಟು ಸಹಾಯ ಲೆಕ್ಕಿಗ ಮತ್ತು ನಿರ್ವಾಹಕ ಹುದ್ದೆಗಳು ಇರ್ತವೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಒಟ್ಟು ಹುದ್ದೆಗಳು ಸಹಾಯಕ ಲೆಕ್ಕಿಗ 15 ಹುದ್ದೆಗಳಾಗಿರ್ತವೆ. ಅದೇ ರೀತಿ ನಿರ್ವಾಹಕ ಹುದ್ದೆಗಳು ಬಂದ್ಬಿಟ್ಟು 1737 ಹುದ್ದೆಗಳಾಗಿರ್ತವೆ. ನಂತರ ಈ ಒಂದು ಹುದ್ದೆಗಳಿಗೆ ಒಂದು ಪರೀಕ್ಷೆ ದಿನಾಂಕ ಕೂಡ ಬಿಡುಗಡೆ ಮಾಡಿರ್ತಾರೆ. ಇದು ಒಂದು ತಾತ್ಕಾಲಿಕ ಟೆಂಟೇಟಿವ್ ಪರೀಕ್ಷೆ ಎಕ್ಸಾಮ್ ಡೇಟ್ ಆಗಿರುತ್ತೆ. 12, 13, 14 ಜುಲೈ, 12/7/2024, 13/7/2024, ಹಾಗೆ 14/7/2024 ಒಂದು ತಾತ್ಕಾಲಿಕ ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕವನ್ನು ಕೂಡ ಬಿಡುಗಡೆ ಮಾಡಿರ್ತಾರೆ. ಒಟ್ಟು ಹುದ್ದೆಗಳ ಸಂಖ್ಯೆ 36. ನೋಡಿ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಈ ಒಂದು ತಾತ್ಕಾಲಿಕ ಪರೀಕ್ಷಾ ದಿನಾಂಕ ಕೂಡ ಬಿಡುಗಡೆ ಮಾಡಿರ್ತಾರೆ. ಅಂದ್ರೆ ದಿನಾಂಕ 1/6/2024 ಈ ಒಂದು ಹುದ್ದೆಗಳಿಗೆ ಯಾವ ರೀತಿ ಒಂದು ಪಠ್ಯಕ್ರಮ ಇರುತ್ತೆ, ಅದೇ ರೀತಿ ಪರೀಕ್ಷೆ ವಿಧಾನ ಹೇಗಿರುತ್ತೆ ಅದು ಕೂಡ ಬಿಡುಗಡೆ ಮಾಡಿರ್ತಾರೆ. ನೋಡಿ ಫ್ರೆಂಡ್ಸ್, ಸಹಾಯ ಲೆಕ್ಕ ಹುದ್ದೆಗಳಿಗೆ ಪತ್ರಿಕೆ 1 ಪೇಪರ್ 1ರಲ್ಲಿ ಪ್ರಚಲಿತ ಘಟನೆಗಳು ಸಂಬಂಧಿಸಿದ ವಿಷಯಗಳಿರ್ತವೆ. ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ, ಭೂಗೋಳಶಾಸ್ತ್ರ. ಅದೇ ರೀತಿ FDA ಹುದ್ದೆಗಳಿಗೆ ಏನೇನು ನೀವು ಮುಂಚೆ ಓದಿರ್ತೀರಾ ಅದೇ ಒಂದು ಸಿಲೆಬಸ್ ಕೂಡ ಇಲ್ಲೂ ಇರುತ್ತೆ. ಹಾಗಾಗಿ ನೀವು ಏನು ಮುಂಚೆ ಒಂದು ಪ್ರಿಪರೇಷನ್ ಮಾಡಿರ್ತೀರಾ ಆ ಪ್ರಿಪರೇಷನ್ ನೀವು ಕಂಟಿನ್ಯೂ ಆಗಿರಿ. ಅದರಲ್ಲಿ ನೋಡಿ, ಇಲ್ಲಿ ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಪಾತ್ರ ಕುರಿತ ವಿಷಯಗಳು, ಕರ್ನಾಟಕ ಪರಿಸರ ಸಂಬಂಧಿತ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು, ಬೌದ್ಧಿಕ ಸಾಮರ್ಥ್ಯಿಕ ವಿಷಯಗಳು ಇರ್ತವೆ ಪತ್ರಿಕೆ 1ರಲ್ಲಿ. ಇದಕ್ಕೆ ಒಂದು ಅಂಕಗಳು ಬಂದ್ಬಿಟ್ಟು 100 ಅಂಕಗಳ ಒಂದು ಪತ್ರಿಕೆ ಇರುತ್ತೆ. 2 ಗಂಟೆಯ ಒಂದು ಅವಧಿ ಇರುತ್ತೆ. ಅದೇ ರೀತಿ ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ ಇರುತ್ತೆ, ಸಾಮಾನ್ಯ ಇಂಗ್ಲಿಷ್ ಇರುತ್ತೆ, ಅದೇ ರೀತಿ ಕಂಪ್ಯೂಟರ್ ಜ್ಞಾನ ಕೂಡ ಇರುತ್ತೆ. ಇದು ಕೂಡ 101 ಅಂಕಗಳ ಪತ್ರಿಕೆ ಆಗಿರುತ್ತೆ. 2 ಗಂಟೆ ಅವಧಿ ಆಗಿರುತ್ತೆ. ಅದೇ ರೀತಿ ಸಹಾಯಕ ಸಂಚಾರ ನಿರೀಕ್ಷಕ, ಕರ್ನಾಟಕ ರಾಜ್ಯ ಸಾರಿಗೆ ಪೇದೆ, ಕುಶಲಕರ್ಮಿ ಮತ್ತು ತಾಂತ್ರಿಕ ಸಹಾಯಕ. ಈ ಒಂದು ಹುದ್ದೆಗಳಿಗೆ ಪ್ರಚಲಿತ ಘಟನೆಗಳು ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳಿರ್ತವೆ, ದೈನಂದಿನ ಗ್ರಹಿಕೆ ವಿಷಯಗಳಿರ್ತವೆ. ಒಂದು ಸ್ವಲ್ಪ ಈ ಮೇಲಿನ ಹುದ್ದೆಗೆ ಕಂಪೇರ್ ಮಾಡಿದ್ರೆ ಈ ಹುದ್ದೆಗೆ ಸ್ವಲ್ಪ ಒಂದು ಸಿಲೆಬಸ್ ಕಡಿಮೆ ಮಾಡಿದ್ದಾರೆ. ಅದೇ ರೀತಿ ಪತ್ರಿಕೆ 2 ಆಸ್ ಇಟ್ ಈಸ್ ಇರುತ್ತೆ. ಸಾಮಾನ್ಯ ಕನ್ನಡ ಇರುತ್ತೆ, ಸಾಮಾನ್ಯ ಇಂಗ್ಲಿಷ್ ಇರುತ್ತೆ, ಕಂಪ್ಯೂಟರ್ ಜ್ಞಾನ ಕೂಡ ಇರುತ್ತೆ. ಇದಕ್ಕೂ ಸೇಮ್ ಒಂದು 100 ಅಂಕಗಳ ಒಂದು ಮಾರ್ಕ್ಸ್ ನ ಒಂದು ಪತ್ರಿಕೆ ಇರುತ್ತೆ. 2 ಗಂಟೆ ಅವಧಿ ಇರುತ್ತೆ 2 ಪತ್ರಿಕೆಗಳಿಗೂ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಫ್ರೆಂಡ್ಸ್, ನೋಡಿ, ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ಪ್ರತಿ ತಪ್ಪು ಉತ್ತರಕ್ಕೆ 1/4 ಅಂಕಗಳನ್ನು ಕಡಿತಗೊಳಿಸಲಾಗ್ತಾರೆ. ಅದೇ ರೀತಿ ಅಭ್ಯರ್ಥಿಗಳು ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ನಿಗದಿಗೊಳಿಸಿದ ಅಂಕಗಳಲ್ಲಿ ಕನಿಷ್ಠ 30% ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಬೇಕು. ಇನ್ನು ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಏನಿರುತ್ತೆ ನಿಗದಿಗೊಳಿಸಿರ್ತಾರೆ ಆ ಒಂದು ಪರೀಕ್ಷೆಯಲ್ಲಿ ನಿಗದಿಗೊಳಿಸಿದ ಅಂಕಗಳಲ್ಲಿ ಕನಿಷ್ಠ 30% ಅಂಕಗಳನ್ನು ಗಳಿಸಿಕೊಂಡು ಉತ್ತೀರ್ಣರಾಗಿರ್ಬೇಕು. ಅದೇ ರೀತಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಪ್ರಕಟಿಸಲಾದ ವಿವರವಾದ ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿರುವ ಎಲ್ಲ ಅರ್ಹತಾ ಷರತ್ತುಗಳು ಮತ್ತು ಆಯ್ಕೆ ವಿಧಾನಗಳು ಯಾವುದೇ ಬದಲಾವಣೆ ಆಗಿರೋದಿಲ್ಲ. ಕೇವಲ ಪಠ್ಯಕ್ರಮ ಮಾತ್ರ ಈ ಒಂದು ಕೊಟ್ಟಿದ್ದಾರೆ, ಬೇರೆ ಯಾವುದೇ ರೀತಿ ಒಂದು ಬದಲಾವಣೆ ಕೂಡ ಆಗಿರೋದಿಲ್ಲ. ದಿನಾಂಕ ಕೂಡ ಆಲ್ರೆಡಿ ಪ್ರಕಟಿಸಿದ್ದಾರೆ. 12, 13, 14 ಜುಲೈನಲ್ಲಿ ಒಂದು ಪರೀಕ್ಷೆ ನಡೆಯುತ್ತೆ. ಅದೇ ರೀತಿ ನೋಡಿ ಫ್ರೆಂಡ್ಸ್, ಯಾರೆಲ್ಲ ಏನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ, ಯಾರೆಲ್ಲ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸಿದ್ರ ನಿಮ್ಮ ಪ್ರಿಪ್ರೇಷನ್ ಅನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಕೇವಲ 1 ತಿಂಗಳು ಮಾತ್ರ ಒಂದು ಪರೀಕ್ಷೆ ಸಮಯ ಉಳಿದಿದೆ. ಈ ಒಂದು ದಿನಾಂಕ ಡೇಟ್ ಟೆಂಟೇಟಿವ್ ಆಗಿರೋದ್ರಿಂದ ಇದು ಚೇಂಜ್ ಆಗಬಹುದು ಅಥವಾ ಇದೇ ಒಂದು ದಿನಾಂಕಕ್ಕೆ ಪರೀಕ್ಷೆ ನಡೆಸುವ ಕೂಡ ಒಂದು ಸಾಧ್ಯತೆ ಇದೆ. ಅದೇ ರೀತಿ ಫ್ರೆಂಡ್ಸ್, ಈ ಒಂದು ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.